ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸ್ಫೋಟಕ ಬೆಳವಣಿಗೆಯಾಗಿದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಸಾಕಷ್ಟು ವಿಚಾರಗಳಿತ್ತು. ಇಲ್ಲಿ ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಅದು ಡಿಕೆ ಶಿವಕುಮಾರ್ ಅವ್ರನ್ನ ಕುರಿತಾಗಿಯೋ, ಕೆಪಿಸಿಸಿ ಅಧ್ಯಕ್ಷರನ್ನ ಕುರಿತಾಗಿಯೋ, ಕೆಪಿಸಿಸಿಗೆ ಹೊಸ ಸಾರಥಿ ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆನೋ, ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ, ಬೇಕಾದಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಭೋಜನಕೂಟವೂ ಸೇರಿಸಿಕೊಂಡು ಬೇಕಾದಷ್ಟು ಮಾತಾಡ್ತಾ ಇದ್ರು. ಇದೀಗ ಸಚಿವ ಕೆ ಎನ್ ರಾಜಣ್ಣ ವಿರುದ್ಧವಾಗಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಕಂಪ್ಲೇಂಟನ್ನು ಮಾಡಿದ್ದಾರೆ. ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ರು. ತದನಂತರದಲ್ಲಿ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿ DCM ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಪಕ್ಷದ ಒಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಅಲ್ಲಿ ಇವತ್ತು ರಾತ್ರಿನೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. AICC ಅಧ್ಯಕ್ಷರಿದ್ದಾರೆ ಅವರು. ಈ ಕಡೆ ವೇಣುಗೋಪಾಲ್ ಅವರನ್ನು ಭೇಟಿಯಾಯಿತು, ಸುರ್ಜೇವಾಲಾ ಅವರ ಭೇಟಿ ಕೂಡ ಆಯಿತು. ಇನ್ನು AICC ಅಧ್ಯಕ್ಷರನ್ನು ಕೂಡ ಇವರು ಭೇಟಿ ಮಾಡುವಂತಹ ಚಾನ್ಸಸ್ ಇದೆ. ರಾಜಣ್ಣ ವಿರುದ್ಧ ಹಾಗಾದರೆ ಏನು ಹೇಳಿದ್ರಪ್ಪ ನೋಡಿ, ಹೈಕಮಾಂಡ್ ಕಡೆಯಿಂದ ನೀವು ಎಚ್ಚರಿಕೆ ಕೊಡ್ತಾನೇ ಇದ್ದೀರಿ, ನೀವು ಎಚ್ಚರಿಸ್ತಾ ಇದ್ದರೂ ಕೂಡ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ. ಇದರಿಂದ ಪಕ್ಷದ ಮರ್ಯಾದೆ ಹೋಗ್ತಾ ಇದೆ. ಈ ರೀತಿ ಬಾಯಿಗೆ ಬಂದಂತೆ ಎಲ್ಲಂದರಲ್ಲಿ ಮಾತನಾಡುವಂಥ ಅವಶ್ಯಕತೆ ಏನಿದೆ? ಪಾರ್ಟಿ ಮರ್ಯಾದೆ ಹೋದರೆ ಹೋಗ್ಲಿನಾ? ಹೀಗಾದರೆ ನಾವು ಪಕ್ಷ ಸಂಘಟನೆ ಮಾಡೋದು ಹೇಗೆ? ನಾವು ಒಂದು ಕಡೆಯಿಂದ ಕಟ್ಕೊಂಡು ಬಂದರೆ ಇವರು ಒಂದು ಕಡೆಯಿಂದ ಕೆಡವ್ಕೊಂಡು ಹೋಗ್ತಾರೆ, ಅಂದರೆ ಬೀಳಿಸ್ಕೊಂಡು ಹೋಗ್ತಾರೆ. ಇವರು ಕಟ್ಟಕ್ಕೆ ನಾವು ಬೀಳ್ಸಕ್ಕೆ ಇವರ ಪರಮೇಶ್ವರ್ ಜಾರಕಿಹೊಳಿ ಮಾತನಾಡ್ತಾ ಇದ್ರು. ಇದೀಗ ಅವರಿಬ್ಬರು ಕೂಡ ಸೈಲೆಂಟ್ ಆಗಿದ್ದಾರೆ. ಪರಮೇಶ್ವರ್ ಅವರು ಮಾತಾಡ್ತಾ ಇದ್ರು, ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ರು. ಈಗ ಅವರೆಲ್ಲೂ ಮಾತಾಡ್ತಾ ಇಲ್ಲ, ಅವರು ಮೌನವಾಗಿದ್ದಾರೆ ಈಗ. ಆದರೆ ರಾಜಣ್ಣ ಮಾತ್ರ ಅವರ ಬಾಯಿಗೆ ಬೀಗ ಹಾಕ್ತಾ ಇಲ್ಲ, ಅವರು ಮಾತಾಡ್ತಾನೇ ಇದ್ದಾರೆ. ಇದಕ್ಕೆ ನೀವೇ ಏನಾದರೂ ಮಾಡಬೇಕು. ವೇಣುಗೋಪಾಲ್ ಸುರ್ಜೇವಾಲಾ ಅವರ ಮುಂದೆ DKಶಿ ಈ ಒಂದು ದೂರಿನ ಪ್ರಸ್ತಾಪ ಮಾಡಿದ್ದಾರೆ.